ಆರ್ಡರ್ಗಳು ಇಂಜೆಕ್ಷನ್ ಆರ್ಡರ್ ಏನು ಹೇಳುತ್ತೆ, ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ. ಆದರೆ ನಮಗೆ ಪೊಲೀಸವ್ರು ಬಂದರು, ಅವ್ರು ಯಾವ ಒತ್ತಡದಲ್ಲಿದ್ದರೂ ನಮಗೆ ಗೊತ್ತಿಲ್ಲ ಇದೆಯೋ, ಅಲ್ಲಿಂದ ರಿಜಿಸ್ಟರ್ ಕಾಪಿಯಿಂದ ಹಿಡಿದು ಇವತ್ತು ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ವರೆಗೂ ಇವ್ರ ಹೆಸರಿನಲ್ಲಿದೆ. ಸೊ ಹಾಗಾಗಿ ಅವರು ಅಧಿಕಾರನ ಉಪಯೋಗ ಮಾಡಿಕೊಂಡು ಯರಪನಹಳ್ಳಿ ಗ್ರಾಮದ ಮುನಿರಾಜು ಕುಟುಂಬದವರು ಚರ್ಚ್ ನಿರ್ಮಿಸಲು ಸರ್ವೆ ನಂಬರ್ 48/3ರಲ್ಲಿ 5 ಗುಂಟೆ ಜಾಗವನ್ನು ಕೆ.ಎ. ಜಾನ್ ರವರ ಹೆಸರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಜನರು ನೀಡಿದ ದೇಣಿಗೆ ಹಣದಲ್ಲಿ ಜಿಎಫ್ಎ ಸಂಸ್ಥೆ ಮೂಲಕ ಚರ್ಚ್ ನಿರ್ಮಿಸಿ 26 ವರ್ಷದಿಂದ ಯೇಸು ದೇವರ ಆರಾಧನೆ ಯಾವುದೇ ತೊಂದರೆ ಇಲ್ಲದೆ ಮಾಡಿಕೊಂಡು ಬಂದಿರುತ್ತಾರೆ. ಮಂಗಳೂರು ಮೂಲದ ಜಿಎಫ್ಎ ಸಂಸ್ಥೆ ಜನರಿಂದ ದೇಣಿಗೆ ಪಡೆದ ಹಣದಲ್ಲಿ ಸ್ವಂತಕ್ಕೆ ಸಾವಿರಾರು ಎಕರೆ ಜಮೀನು ಖರೀದಿ ಮಾಡಿದೆ. ಈ ಸಂಸ್ಥೆ ಮತಾಂತರ ಕಾರ್ಯದಲ್ಲಿ ತೊಡಗಿದೆ ಎಂದು ಈ ಸಂಸ್ಥೆಯ ಆಸ್ತಿಗಳನ್ನು ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿರುವುದರಿಂದ ಈ ಸಂಸ್ಥೆ ಆರ್ಥಿಕವಾಗಿ ದಿವಾಳಿಯಾಗಿದ್ದು, ಹಳೆ ಚರ್ಚ್ಗಳನ್ನು ಗುರಿಯಾಗಿಸಿಕೊಂಡು ತಮ್ಮ ಅಧಿಕಾರ ಬಳಸಿಕೊಂಡು ಚರ್ಚ್ಗಳಿಗೆ ಜಾಗವನ್ನು ಕಬಳಿಸಲು ಮುಂದಾಗಿದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ದಲಿತರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಚಿಕ್ಕಣ್ಣ, ರಾಜ್ಯ ಉಪಾಧ್ಯಕ್ಷ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಮನೆಯಲ್ಲಿ ಕರೆದು ನಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ, ಇಲ್ಲಿ ನಮಗೆ ಬೋರ್ವೆಲ್ ಆಗ್ತಾ ಇದ್ದೀವಿ, ಸೊ ನಮಗೇನಾದರೂ ನೀರು ದೇವರು ಆಶೀರ್ವಾದ ಮಾಡಿ ನೀರು ಸಿಕ್ಕಿದ್ರೆ ನಾವು ನಿಮಗೆ ಜಾಗವನ್ನು ಸ್ವಲ್ಪ ಚರ್ಚ್ ಕಟ್ಕೊಳ್ಳೋಕ್ಕೆ ಫ್ರೀಯಾಗಿ ಕೊಡ್ತೀವಿ ಅಂತ ಅವರು ಹೇಳಿದರು. ಅದೇ ಪ್ರಕಾರವಾಗಿ ಅವರು ಹೋಗಿ ಆ ಮನೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ರೈತರು ಮುನರಾಜು ಅಂದ್ಬಿಟ್ಟು ಯರಪನಹಳ್ಳಿನಲ್ಲಿದ್ದಾರೆ, ಅವ್ರು ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಡೇನಲ್ಲಿ ಬೋರ್ ಹಾಕಿದ್ದಾರೆ. ಸೊ ದೇವರ ಆಶೀರ್ವಾದದಿಂದ ಬೋರ್ ಸಿಕ್ಕಿದೆ. ಸೊ ಅವರು ಸಂತೋಷವಾಗಿ ಇಡೀ ಕುಟುಂಬ ಸೇರಿ ಸೊ ಅವರಿಗೆ ಬಂದುಬಿಟ್ಟು ಆ ಜಾಗನ ಸುಮಾರು 5 ಗುಂಟೆ ಜಾಗವನ್ನು ಯರಪನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಜಾಗವನ್ನು 5 ಗುಂಟೆನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಇವರು ಜಿ ಎಫ್ ಇದ್ರೆ ಗಾಸ್ಪಲ್ ಫಾರ್ ಏಷ್ಯಾ ಆ ಒಂದು ಸಂಸ್ಥೆ, ಅದು ಸಂಸ್ಥೆ ಇರೋದು ಮ್ಯಾಂಗ್ಳೂರು ಮತ್ತು ಅವರ ಬ್ರಾಂಚ್ಗಳೆಲ್ಲ ಬಂದುಬಿಟ್ಟು ಕೇರಳದಲ್ಲಿ ಇದೆ. ಸೊ ಅಲ್ಲಿ ಇರಬೇಕಾದ್ರೆ ನಮ್ಮ ಪಾಸ್ಟ್ರ್ ಅವರು ಒಂದು ಕಂಡೀಷನ್ ಹಾಕಿದ್ರು, ಅಂದರೆ ಅವ್ರು ಕರೆದ್ರು, ಬನ್ನಿ ನಮ್ಮ ಸಂಸ್ಥೆಯಲ್ಲಿ ನೀವು ಸೇವೆ ಮಾಡಿ ಅಂತ. ಆ ಟೈಮಲ್ಲಿ ನಮ್ಮ ಕೆ.ಎ. ಜಾನ್ ಅವರು ಏನಿದ್ದಾರೆ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ನೋಡಿ, ನಮ್ಮದು ಅಕ್ಕಪಕ್ಕದಲ್ಲಿ 6ರಿಂದ 7 ಊರುಗಳಿದೆ. ಈ ಊರಲ್ಲಿ ಸುಮಾರು ಜನ ಇದ್ದಾರೆ. ಸೊ ಸುಮಾರು ಒಂದು 200-300 ಜನ ಸೇರೋ ಅಂಥದ್ದು ಒಂದು ಕಟ್ಟಡವನ್ನು, ಅಂದರೆ ಒಂದು ಚರ್ಚನ್ನು ನೀವು ಕಟ್ಕೊಡೋದಾದರೆ ನಾನು ನಿಮ್ಮ ಜೊತೆಯಲ್ಲಿ ಬಂದು ನಾವು ಜಾಯಿನ್ ಆಗಿ ಸೇವೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ರೈತರು ಜಾಗವನ್ನು ಕೊಟ್ಟಿದ್ದಾರೆ. ಆದರೆ ಅದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವರು ಒಪ್ಕೊಂಡು, ಸರಿ ಆಯಿತು ನೀವು ಕಟ್ಟಡವನ್ನು ಕಟ್ಟಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ ಅಂತ ಅವರು ಹೇಳಿದಾಗ ಇವರು ಆ ಸಂಸ್ಥೆಯಲ್ಲಿ ಸೇರಿಕೊಂಡು ಮತ್ತು ನಮ್ಮ ಜನರ ಕಡೆಯಿಂದ ಹಳ್ಳಿನಲ್ಲಿ ಅವರು ದೇಣಿಗೆ ಎತ್ತಿ ಸಂಸ್ಥೆಗೆ ಕೊಟ್ಟು ಅದೇ ಹಣವನ್ನು ಸಂಸ್ಥೆ ನಮಗೆ ಮತ್ತೆ ವಾಪಸ್ ಕೊಟ್ಟು ಆಚೆ ಹಾಕಿ ಅವ್ರನ್ನ ಒಳಗಡೆ ಕುಣಿಸಿರೋಂಥದ್ದು ಮೊದಲನೇ ತಪ್ಪು. ಪೊಲೀಸವ್ರಿಗೆ ಇಲ್ಲಿ ಸಿವಿಲ್ ಮ್ಯಾಟ್ರಲ್ಲಿ ಯಾವುದೇ ವಿಚಾರವಾಗಿ ಅವ್ರ ಕೆಲಸ ಇರೋದಿಲ್ಲ. ಅವ್ರು ಯಾವ ವಿಚಾರವಾಗಿ ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ. ಒಂದು ನಿಮಿಷ ಜಾನ್ ಪಾಸ್ಟರ್ ಚರ್ಚ್ ಪರವಾಗಿ ನನಗೆ ಇನ್ವೈಟ್ ಮಾಡಿದ್ರು. ಇನ್ವೈಟ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಜಾನ್ ಪಾಸ್ಟರ್ಗೆ ತೊಂದರೆ ಆಗಿದೆ ಅಂತ. ಯಾವ ತೊಂದರೆ? ಅವಳಲ್ಲಿ ಪೊಲೀಸರು ಬಂದು ಜಾನ್ ಪಾಸ್ಟರ್ ಸರ್ನ ಆಚೆ ಹಾಕಿದ್ದಾರೆ ಅಂತ. ಯಾಕೆ ಸರ್ ಹಾಕಿದ್ರು ಅಂದರೆ ಯಾವುದೋ ಒತ್ತಡಕ್ಕೆ ಮನೆಯಿಂದ ಅವ್ರು ಹಾಕಿದ್ದಾರೆ ಅಂದರು. ದಾಖಲೆಗಳೆಲ್ಲ ನಮ್ಮ ಜಾನ್ ಪಾಸ್ಟರ್ ಹೆಸರಲ್ಲೇ ಇದೆ. ಇದ್ದರೂ ಕೂಡ ಅವ್ರು ಎತ್ತಿ ಆಚೆ ಹಾಕಿದ್ದಾರೆ. ಆಮೇಲೆ ಕೋರ್ಟ್ ಡೈರೆಕ್ಷನ್ ಡಿಗ್ರಿ ಆಗಿದೆ, ಏನು ಸರ್ ಸ್ಟೇ ಆಗಿದೆ. ಸ್ಟೇ ಆಗಿದ್ರು ಅವ್ರ ಪರವಾಗಿ ಸ್ಟೇ ಇದ್ದರೂ ಕೂಡ ಅವ್ರನ್ನ ಎತ್ತಿ ಆಚೆ ಹಾಕಿ, ನಿಮಗೆ ಫ್ರೀ ಸಿಕ್ಕಿರುವ ಸ್ಥಳ ಅದು ನಮ್ಮ ಹೆಸರು ಅದರಲ್ಲಿ ಬರಬೇಕು, ಇಲ್ಲಾಂದರೆ ನಾವು ಅದು ಕಟ್ಟಕ್ಕಾಗಲ್ಲ ಅಂತ ಹೇಳಿ ರಿಜಿಸ್ಟರ್ ಮಾಡುವಾಗ ಗಾಸ್ಪಲ್ ಫಾರ್ ಏಷ್ಯಾ ಡೈರೆಕ್ಟರ್ ಗಾಸ್ಪಲ್ ಫಾರ್ ಏಷ್ಯಾ ಕೆ.ಎ. ಜಾನ್ ಅಂತ ನನ್ನ ಹೆಸರು ಹಾಕಿ ಆವತ್ತು ರಿಜಿಸ್ಟರ್ ಮಾಡಿದರು. ಆ ಓನರು ಈಗಲೂ ಇದ್ದಾರೆ, ನಿನ್ನೆನೂ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಆದರೆ ಅದಾದ ನಂತರ ನಾವು ಈ ಥರ ಅನೇಕ ಜನರಲ್ಲಿ ಹಳ್ಳಿಗಳಿರುವ ಅನೇಕರು 10 ರೂಪಾಯಿ ಆ ಕಾಲದಲ್ಲಿ 20 ರೂಪಾಯಿ ಎಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ ಅದು ಕಟ್ಟಕ್ಕೆ. ಅದು ಮಾತ್ರವಲ್ಲ, ಅನೇಕರು ಬಂದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಇದೆಲ್ಲ ಮಾಡಿ ನಾವು ಕಟ್ಟಿ ಇಷ್ಟು ವರ್ಷ ಆದಮೇಲೆ ಈಗ ಆ ಸಂಸ್ಥೆಯಲ್ಲಿ ಅನೇಕ ಸಾರಿ ಸರ್ಕಾರ ಮೂಲಕವಾಗಿ ಸಂಸ್ಥೆ ಹಣದ ವಿಷಯದಲ್ಲಿ ಫ್ರೀಸ್ ಮಾಡುವಾಗ ನನಗೆ ಅಲ್ಲಿ ಇರೋಕ್ಕೆ ಇಷ್ಟವಿರಲಿಲ್ಲ. ಅದಕ್ಕೆ ನಾನು ಇವರು ಈ ಗಾಸ್ಪಲ್ ಫಾರ್ ಏಷ್ಯಾ ಎಂಬುದಾಗಿರುವ ಸಂಸ್ಥೆ ಕ್ಯಾನ್ಸಲ್ ಮಾಡಿಬಿಟ್ಟು